ಧರ್ಮಸ್ಥಳದ ಇಬ್ಬರು ಗ್ರಾಮಸ್ಥರಿಗೆ ಈಗಾಗಲೇ ಎಸ್ಐಟಿ ಬುಲಾವಣೆ ನೀಡಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ಗೆ ಬುಲಾವಣೆ ನೀಡಿದೆ ಎಸ್ಐಟಿ ಟೀಮ್. ಹಾಗೆ ವಕೀಲ ಕೇಶವಗೌಡ ಬೆಳಾಲು ಇವರಿಗೂ ಕೂಡ ಬೆಳ್ತಂಗಡಿ ಕಚೇರಿಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚನೆಯನ್ನು ಕೊಟ್ಟಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇಬ್ಬರು ಕೂಡ ಆಗಮಿಸಿದ್ದಾರೆ. ಮಾಧ್ಯಮಗಳಿಗೆ ಘಟನೆ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಇಬ್ಬರ ಹೇಳಿಕೆಗಳ ವಿರುದ್ಧ ಎಸ್ಐಟಿಗೆ ಕೆಲವರಿಂದ ದೂರನ್ನ ನೀಡಲಾಗಿತ್ತು. ಇನ್ನು ವಿಚಾರಣೆಯನ್ನು ನಡೆಸಿ ಹೇಳಿಕೆಯನ್ನು ದಾಖಲಿಸುವುದಕ್ಕೆ ಈಗ ಎಸ್ಐಟಿ ಟೀಮ್ ಕರೆದಿರುವಂಥದ್ದು. ಹಾಗಾಗಿ ಈ ಇಬ್ಬರೂ ಕೂಡ ಈಗಾಗಲೇ ಎಸ್ಐಟಿ ಕೊಟ್ಟಿರುವಂತಹ ಸೂಚನೆ ಮೇರೆಗೆ ಹಾಜರಾಗ್ತಾ ಇದ್ದಾರೆ. ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಹಾಗೆ ವಕೀಲ ಕೇಶವಗೌಡ ಬೆಳಾಲು ಇಬ್ಬರೂ ಕೂಡ ಇವಾಗ ಬೆಳ್ತಂಗಡಿ ಕಚೇರಿಗೆ ಹಾಜರಾಗ್ತಿದ್ದಾರೆ. ಎಸ್ಐಟಿ ಕಚೇರಿಗೆ ಆಗಮಿಸಿದ ನಂತರದಲ್ಲಿ ಎಸ್ಐಟಿ ಟೀಮ್ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮಾಧ್ಯಮಗಳಿಗೆ ಘಟನೆ ಬಗ್ಗೆ ಸಂಪೂರ್ಣ ಹೇಳಿಕೆಗಳನ್ನು ಕೊಟ್ಟಿದ್ದು ಅದರ ಆಧಾರದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ.